ಮೊದಲಿಗೆ ಕನ್ನಡ ಟಿವಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದು ಒಂದು ಸಬ್ಟೈಟ್ ಹಾಕಿದ್ರಿ ಅದ್ರ ಕೆಳಗಡೆ, ಇದು ಕನ್ನಡಿಗರ ಧ್ವನಿ ಅಂತ. ಅದು 100% ಸತ್ಯ ಅಂತ ನನಗೆ ಅನಿಸ್ತು. ಅದು ಇವತ್ತಿನ ಈ ಕಾರ್ಯಕ್ರಮದ ಪೂರ್ವ ತಯಾರಿ ಇದೆಯಲ್ಲ, ಅದು ನೋಡಿದಾಗ ಖಂಡಿತ ಇದು ಕನ್ನಡಿಗರ ಧ್ವನಿ ಅಂತಕ್ಕಂಥದ್ದು ಕಾಣಿಸುತ್ತೆ ಕಣ್ಣಿಗೆ. ಅದು ಬರೀ ಮಾತಲ್ಲಿಲ್ಲ ಅಥವಾ ವಾಕ್ಯದಲ್ಲಿಲ್ಲ, ಇದು ಕೃತಿಯಲ್ಲಿದೆ. ಅದು ಕೃತಿ ಬರಬೇಕು ಅಂತ ಅದರಲ್ಲಿ ಒಂದಷ್ಟು ಮೆದುಳುಗಣ್ಣು ಬೇಕು, ವಿಶಾಲವಾದ ಹೃದಯ ಬೇಕು. ಆಮೇಲೆ ಈ ಮಣ್ಣಿನ ಹುಟ್ಟಿದ್ಮೇಲೆ ಆ ಮಣ್ಣಿಗೆ ಏನಾದರೂ ಕೊಡಬೇಕು ಅಂತಕ್ಕಂಥ ಆಸೆ ಅಭಿಲಾಷೆಗಳಿರಬೇಕು. ಆಮೇಲೆ ಇಲ್ಲಿ ಬದುಕಿದ್ದೀವಿ ಅಥವಾ ಇಲ್ಲಿ ಏನೋ ಅನ್ನ ತಿಂದಿದ್ದೀವಿ ಅಥವಾ ಜೀವಿಸಿದ್ದೀವಿ, ಇದಕ್ಕೇನಾದರೂ ನಾನು ನೀಡಬೇಕು ಅಂತ ಅಂದಾಗ ಈ ಥರದ ಒಂದು ವಿಭಿನ್ನ ಆಲೋಚನೆಯ ಕಥೆಗಳು ಅಥವಾ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಕನ್ನಡಿಗರ ಎಲ್ಲ ಮನಸ್ಸುಗಳನ್ನು ಗೆಲ್ಲುವ ಕಾರ್ಯಕ್ರಮ ಇದಾಗಿದೆ ಅಂತ ನನಗನ್ಸುತ್ತಮ್ಮ. ಸರ್, ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಹುಟ್ಟಿರೋದಕ್ಕೆ ನಿಮಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್? ಅದು ಹೆಮ್ಮೆ ಅಂತ ಹೇಳ್ಕೊಳ್ಳೋಕ್ಕಿಂತ ಪದಗಳು ಯಾವ್ದಾದ್ರು ದೊಡ್ಡದಿದ್ರೆ ಬೇಕಾಗುತ್ತೆ. ಬಹುಶಃ ಎಲ್ಲರೂ ನಾನು ಇಲ್ಲಿ ಹುಟ್ಟಿರೋದಕ್ಕೆ ಹೆಮ್ಮೆ ಅಂತ ಅನಿಸುತ್ತೆ ಅನ್ನತಕ್ಕಂಥದ್ದು ಒಂದು ಖುಷಿ ಕೊಡೋದು ವಿಚಾರ ಅಂತಕ್ಕಂಥದ್ದು ತುಂಬ ಚಿಕ್ಕ ಪದ ಆಗುತ್ತೆ. ಅದಕ್ಕಿಂತ ದೊಡ್ಡ ಪದ ಯಾವ್ದಾರು ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಸಲ್ಲತಕ್ಕಂಥ ಮಾತಾಗುತ್ತೆ. ಒಂದೇನು ಅಂದರೆ, ಒಂದು ಭಾಳ ಖುಷಿ ಕೊಡೋವಂಥದ್ದು ಅಂದ್ರೆ, ಪ್ರತಿಯೊಂದು ಫ್ರೇಮ್ನಲ್ಲೂ ನೀವು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣವೇ ಪ್ರತಿ ಜಿಲ್ಲೆಯ ಸಾಧಕರುಗಳನ್ನು ಹೆಸರುಗಳನ್ನು, ಆಮೇಲೆ ಅವ್ರು ಯಾರು, ಯಾವಾಗ ಹುಟ್ಟಿದ್ರು, ಅವರು ಯಾವ ಕಾರಣಕ್ಕೆ ಅವರು ಪ್ರಮುಖರಾದರು ಅಂತಕ್ಕಂಥ ಸಂಪೂರ್ಣ ವಿವರಗಳ ಉಳ್ಳುವಂಥ ಫಲಕಗಳಿದೆಯಲ್ಲ, ಅದು ಖಂಡಿತ ವಿಭಿನ್ನವಾಗಿದೆ. ಮತ್ತು ಭಾರತ ರತ್ನ ಇರ್ಬೋದು, ಕರ್ನಾಟಕ ರತ್ನ ಇರ್ಬೋದು, ಅಥವಾ ಉಳಿದ ರಾಜಕೀಯ ವ್ಯಕ್ತಿಗಳು ಯಾವ್ಯಾವ ಜಿಲ್ಲೆಯಲ್ಲಿ ಯಾರ್ಯಾರಿದ್ರು, ಆಮೇಲೆ ಕೇಂದ್ರ ಸಚಿವರು ಯಾರ್ಯಾರಿದ್ರು, ಇದು ಸಂಪೂರ್ಣ ಒಂದು ಕೈಪಿಡಿ. ಇದು ಅದನ್ನು ನೀಡುವ ಬಟ್ ಅವ್ರ ಪರಿಕಲ್ಪನೆಗೆ ನಾನು ಸರ್, ಕರ್ನಾಟಕದಲ್ಲಿ ನಿಮ್ಮ ಪ್ರಕಾರ ಇನ್ನೂ ಏನೇನು ಸುಧಾರಣೆಗಳಾಗಬೇಕು? ಅದನ್ನು ತುಂಬ ಆಗಬೇಕಮ್ಮ. ರಾಜಕೀಯವಾಗಿ ಇವರು ಒಂದಷ್ಟು ಜನ ಇಲ್ಲಿ ಅನ್ನ ತಿಂದು ರಾಜಕೀಯವಾಗಿ ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಕನ್ನಡವನ್ನು ಕೊಲ್ಲುವ ಕೆಲಸ ನಡೀತಿದೆ. ಅದು ನಿರಂತರವಾಗಿ ನಡೀತಾ ಇದೆ. ಜಾತಿ ಓಲೈಕೆ, ಹಂಗಾಗಿ ಭಾಷೆಗಳ ಓಲೈಕೆ, ಅವ್ರುಗಳಿದ್ದಾಗ ಅವ್ರ ಭಾಷೆಯಲ್ಲಿ ಮಾತಾಡೋಂಥದ್ದು. ಅವ್ರು ಅನ್ನ ಇಲ್ಲಿ ತಿಂತಿರ್ತಾರ್ರಿ, ಕನ್ನಡದಲ್ಲೇ ಮಾತಾಡ್ರಿ, ಸುಡುಗಾಡು, ಒಂದು ಓಟ್ ಕಡಿಮೆ ಆಗುತ್ತೆ ಅಂಥೇಳಿ ನೀವು ಯಾಕೆ ವಲಸೆ ಹಾಕ್ತಿದ್ದೀರಿ? ಇಲ್ಲಿಯ ರಾಜಕೀಯ ವ್ಯಕ್ತಿಗಳ ಮುಖವಾಡ ಕಳಿಸಬೇಕು ನಮ್ಮ ಕನ್ನಡಿಗರು. ಯಾಕೆ ಅಂತಂದರೆ ಅವ್ರು ಯಾರೋ ತಮಿಳಲ್ಲಿ ಸಿಗ್ತಾರೆ ತಮಿಳೇ ಮಾತಾಡೋದು, ತೆಲುಗಲ್ಲಿ ಸಿಗ್ತಾರೆ ತೆಲುಗು ಮಾತಾಡೋದು, ಅದೂ ಪರ್ಟಿಕ್ಯುಲರ್ ರಾಜಕೀಯ ವ್ಯಕ್ತಿಗಳಿದೆಯಲ್ಲ, ಅವ್ನು ಓಟ್ ಹಾಕ್ತಾನೆ ಅಂತಕ್ಕಂಥ ಓಲೈಕೆಯಾಗಿ ಭಾಷಣಗಳಿದ್ದಾವಲ್ಲ, ಇದು ಖಂಡಿತ ಕರ್ನಾಟಕಕ್ಕೆ ಮಾರಕ, ಖಂಡಿತ ಮಾರಕ. ಇದು ಈ ರೂಟಿಂದ ಸುಧಾರಿಸ್ಬೇಕು. ಎಸ್, ನಾನು ಈ ಊರಲ್ಲಿ ಹುಟ್ಟಿದ್ದೀನಿ ರೀ, ಕನ್ನಡ ಮಾತಾಡೇ ಬದುಕ್ತೀನಿ ರೀ, ಕನ್ನಡದಲ್ಲೇ ನಾನು ಜೀವಿಸ್ತೀನಿ ರೀ ಅಂತಕ್ಕಂಥ ಧ್ಯೇಯೋದ್ದೇಶಗಳನ್ನು ಯಾವಾಗ ನಾವು ಪಡ್ಕೊಳ್ಳಲ್ಲ ಅಥವಾ ತೊಗೊಳ್ಳಲ್ಲ, ಅಲ್ಲಿವರೆಗೂ ಕನ್ನಡ ಅಪಾಯವಾಗೇ ಇರುತ್ತೆ. ಬೇರೆ ಹೇಳ್ಬೋದು ನಮ್ಗೆ 25 ವರ್ಷದ ಇತಿಹಾಸ ಇದೆ, ಅಷ್ಟು ವರ್ಷದ ಇತಿಹಾಸ ಇದೆ, ಕನ್ನಡ ಅಲ್ಲಿಂದ ಹುಟ್ಟಿತು, ಇವೆಲ್ಲವೂ ಕೃತಿಯಾಗಿ ನಾವು ಮಾತಾಡ್ತಿದ್ದೀವಿ ಅಥವಾ ಮಾತುಗಳಲ್ಲಿ ಮಾತಾಡ್ತೀವಿ, ಇತಿಹಾಸ ಇರೋದನ್ನು ಮಾತಾಡ್ತಿದ್ದೀವಿ. ಬಿಟ್ಟರೆ ಕನ್ನಡವ ಕಟ್ಟೋದಕ್ಕೆ ಕನ್ನಡಿಗರಿಗೆ ಬೇಕಾದ ಜನ ಇದ್ದಾರೆ. ಯಾಕೆಂದರೆ ಈ ದೇಶದ ಯಾವ ಭಾಷೆಗೂ ದಕ್ಕದ 8 ಜ್ಞಾನಪೀಠ ಪ್ರಶಸ್ತಿಗಳು ಈ ಮಣ್ಣಿನ ವಾಸನೆಗೆ ಸಿಕ್ಕಿದೆ. ಅದು ಕನ್ನಡ ಕಟ್ಟುವ ಜನ ಅನೇಕರಿದ್ದಾರೆ, ಈಗಲೂ ಕಟ್ತಿದ್ದಾರೆ. ಹೊಸ ತಲೆಮಾರಿನ ಕಥೆಗಾರರಿದ್ದಾರೆ. ಸೌತ್ ಕನ್ನಡ, ಉತ್ತರ ಕರ್ನಾಟಕ ಎಲ್ಲ ಪ್ರಾಂತ್ಯದ ಭಾಗದ ಮಣ್ಣಿನ ವಾಸನೆಯ ಕನ್ನಡ ಕಟ್ಟುವ ಅನೇಕ ಕೃತಿಗಳು, ಸಾಹಿತಿಗಳು ಹುಟ್ಟಿದ್ದಾರೆ. ಆದರೆ ಮಾರಕವಾಗಿರ್ತಕ್ಕಂಥ ಜನರ ಬಾಯಿಯಿಂದ ಅಥವಾ ಅವರ ಹೃದಯದಿಂದ ಕನ್ನಡ ಕಟ್ಟುವ ಕೆಲಸಗಳಾಗಬೇಕಾಗಿದೆ. ಹಾಗಾಗಿ ಈಗ ಕನ್ನಡಿಗರಿಗೆ ಕೆಲಸ ಕೊಡಿಸೋಂಥದ್ದು ಇರ್ಬೋದು, ಅಥವಾ ಕನ್ನಡಿಗರನ್ನು ಬೆಳೆಸೋವಂಥ ರೀತಿ ಇರ್ಬೋದು, ಅದು ಎಲ್ಲ ಆಯಕಟ್ಟಿನ ಜಾಗದಲ್ಲಿ ಕನ್ನಡಿಗರನ್ನು ಕೂರಿಸ್ಬೇಕು ಅಂತಕ್ಕಂಥದ್ದು ಇರ್ಬೋದು. ಇವೆಲ್ಲವೂ ಕನ್ನಡ ಕಟ್ಟುವುದು ಮತ್ತು ಕನ್ನಡ ಉಳಿಸುವುದೇ. ಈಗ ಯಾವುದೇ ಅಧಿಕಾರಿ ವಲಯದಲ್ಲೂ ಕೂಡ ನಾವು ಕನ್ನಡಿಗರನ್ನೇ ಕುಂಡಿಸಿದಾಗ, ಈಗ ನಾವು ಪ್ರತಿನಿತ್ಯ ಬ್ಯಾಂಕ್ಗಳಲ್ಲಿ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಎಲ್ಲ ನಾರ್ತ್ ಇಂಡಿಯಾದನ್ನು ತಂದು ಹಾಕಿರ್ತಾರೆ, ಅಲ್ಲಿ ಕನ್ನಡದಲ್ಲಿ ವ್ಯವಹರಿಸೋಕ್ಕಾಗಲ್ಲ. ಆವಾಗ ನಾವು ಅವ್ರ ಭಾಷೆಗೆ ಹೊಂದ್ಕೊಳ್ಳೋಂಥ ಅನಿವಾರ್ಯನ ಕ್ರಿಯೇಟ್ ಮಾಡ್ತಿದ್ದಾರೆ. ಇದು ತೊಲಗಬೇಕು. ಫಸ್ಟು ಇಲ್ಲಿಯ ಪ್ರಾಂತೀಯ ಅಥವಾ ಇಡೀ ರಾಜ್ಯದ ಕನ್ನಡಿಗರಿಗೆ ಕೆಲಸ ಕೊಡೋದ್ರ ಮೂಲಕ ಕನ್ನಡವನ್ನು ಬೆಳೆಸೋದು, ಕನ್ನಡದ ಕಾಪಾಡುವುದು ಮುಖ್ಯ ಉದ್ದೇಶ ಆಗಬೇಕಾಗುತ್ತೆ. ದಯವಿಟ್ಟು ನಿಜಕ್ಕೂ ಕನ್ನಡದ ಎಲ್ಲ ಮನಸ್ಸುಗಳನ್ನು ಗೆಲ್ಲಬೇಕು, ಎಲ್ಲ ಮನಸ್ಸುಗಳಲ್ಲೂ ಉಳಿಬೇಕು. ಕನ್ನಡದ ಎಲ್ಲ ಮನಸ್ಸುಗಳು ದಯವಿಟ್ಟು ಸಬ್ಸ್ಕ್ರೈಬ್ ಈ ಚಾನಲ್ನ ಉಳಿಸಿ ಕನ್ನಡದ ಧ್ವನಿಯಾಗಿ ಕೆಲಸ ಮಾಡ್ತಿದ್ದಾರೆ. ಈ ಥರದ ಇನ್ನೂ ಮುಂದೆ ಹಲವು ಅನೇಕ ಕಾರ್ಯಕ್ರಮಗಳು ಮಾಡೋದಕ್ಕೆ ನೀವು ಶಕ್ತಿ ಕೊಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಬೇಕಾಗತ್ತೆ. ದಯವಿಟ್ಟು ಆಗಿ ಈ ಚಾನಲ್ನ ಬೆಳೆಸಿ ಕರ್ನಾಟಕದಲ್ಲಿ ಉಳಿಸ್ಕೊಡಿ. ಥ್ಯಾಂಕ್ ಯು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.